ಹಿಟ್ಲರ್ಗೆ ಹೋಲಿಕೆ ಮಾಡಿ ಇಂದಿರಾ ಗಾಂಧಿ ಅವ್ರನ್ನ ತೋರಿಸಿ AI ಅಲ್ಲಿ ಒಂದು ವಿಡಿಯೋವನ್ನು ಮಾಡಲಾಯಿತು. ಈ 25 ಪೈಸೆದು ಒಂದು ಕಾಯಿನ್ ಬರ್ತಿತ್ತಲ್ಲ, ಆ ಥರದೊಂದು ಚಿಕ್ಕ ಮೀಸೆ ಇಲ್ಲಿರೋದು, ಅದನ್ನ ಪಾಪ ಇಂದಿರಾ ಗಾಂಧಿ ಅವರ ಮೂಗಿನ ಕೆಳಗಡೆ ಹಾಕಿದ್ದಾರೆ. ಕಾಂಗ್ರೆಸ್ ಅವರಿಗೆ ಕಿಚ್ಚು ಹತ್ಕೊಂತು, ಧಗ 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 ಅಂತ ಉರಿದೋಯ್ತು. ಈ ಸಂವಿಧಾನ ಈ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಅನ್ನೋ ಥರದಲ್ಲಿ ಆಡ್ತಾರೆ. ಯಾರಿಗೆ ಇದು ಕೆಟ್ಟಿದೆಯಲ್ಲ ಅಂಥವ್ರು ಮಾತ್ರ ಇಂದಿರಾ ಗಾಂಧಿ ಅವರ ಎಮರ್ಜೆನ್ಸಿಯನ್ನು ಸಮರ್ಥಿಸಿಕೊಂಡು ಬರೋಕೆ ಸಾಧ್ಯ. ಇಂಥದ್ದು ನಾಲಾಯಕ್ಕು ಹೇಳಿಕೆಗಳನ್ನು ಕಾಂಗ್ರೆಸ್ ಕೊಟ್ಕೊಂಡ್ಬಂತು. ನಾವೆಂಥ ಪ್ರೋ ಮ್ಯಾಕ್ಸ್ ಗುಲಾಮ್ರು ಅಂತ ತೋರಿಸಿಕೊಂಡು ಬಂತು. ವಾರಕ್ಕೆ 10 ದಿವಸ ಹೇಳಿಲ್ಲ ಅಂದರೆ ಅದು ಅವ್ರು ತಿಂದಿದ್ದು ಕರ್ಗದೇ ಇಲ್ಲ. ಬೇಕಾದ್ರೆ ಅದು ಇಂದಿರಾ ಕ್ಯಾಂಟೀನಲ್ಲೇ ತಿನ್ಕೊಂಡ್ಬಂದಿರಲಿ, ಜೀರ್ಣ ಆಗಲ್ಲ. 21 ತಿಂಗಳು, ಆಲ್ಮೋಸ್ಟ್ 2 ವರ್ಷ ಭಾರತವನ್ನು ನರಕ ಮಾಡಿದ್ರಲ್ಲ ಇಂದಿರಾ ಗಾಂಧಿ ಅವರು. ಅವರನ್ನು ಹಿಟ್ಲರ್ ಅಂತ ಕರೀದೆ, ಇನ್ನೇನಂತ ಕರಿಬೇಕು? ಸೂಪರ್ ಸ್ಟಾರ್ ಅಂತಲ್ಲ. ಜೈ ಶ್ರೀರಾಮ್. ನಾನು ಅಜಿತ್ ಬೋಪನಹಳ್ಳಿ. ಈಗ ಇಡೀ ಜಗತ್ತಲ್ಲಿ ಜಾಸ್ತಿ ಚಾಲ್ತಿಯಲ್ಲಿರೋದು ಏನಪ್ಪ ಅಂತ ಕೇಳಿದ್ರೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ಎಲ್ಲ ಕಡೆ ಕಾಣಿಸ್ತಾ ಇದೆ. ಎಲ್ಲ ಕಡೆ ಮೀನ್ಸ್ ಎಲ್ಲ ಕಡೆ ಅಂದರೆ ಈ ಸಿಂಗರಾಗಿ ನೀವು ಒಂದು ಹಾಡನ್ನು, ಈಗ ನಿಜವ ನುಡಿಯಲೆ ನನ್ನಾಣಿನಲ್ಲೇ, ಈ ಸಾಂಗನ್ನು ಮೋದಿ ಬಾಯಿಂದನೂ ಹಾಡಿಸ್ಬೋದು, ರಾಹುಲ್ ಬಾಯಿಂದನೂ ಹಾಡಿಸ್ಬೋದು. ಅಷ್ಟೊಂದು ಅಡ್ವಾನ್ಸ್ ಆಗಿ ಹೋಗ್ತಾ ಇದೆ. ವಾಯ್ಸ್ ಅಷ್ಟೇ ಅಲ್ಲ, ಫೋಟೋವನ್ನು ವಿಡಿಯೋ ಮಾಡ್ಬೋದು. ಹಾಗೆ ಒಂದಿಷ್ಟು ಕಾಲ್ಪನಿಕ ಕಥೆಗಳನ್ನು AI ಮೂಲಕ ಹೇಳಬಹುದು. ಹಾಗೆ ಇತಿಹಾಸದಲ್ಲಿ ಕೆಲವೊಂದು ವಿಡಿಯೋಗಳು ಸಿಗೋದಿಲ್ವಲ್ಲ, ಜಸ್ಟ್ ಕಥೆಗಳು ಹಾಗೂ ಇತಿಹಾಸಗಳು ದಾಖಲಾಗಿರುತ್ತಲ್ಲ, ಅದನ್ನು ಕೂಡ AI ಮೂಲಕ ಈಗ ಪ್ರಸ್ತುತಪಡಿಸಬಹುದು. ಅಂಥದ್ದೊಂದು ಕೆಲಸವನ್ನು BJP ಮಾಡ್ತಪ್ಪ. ಏನಪ್ಪ ಅಂತ ಕೇಳಿದ್ರೆ, ಮೊನ್ನೆ ಈ ತುರ್ತು ಪರಿಸ್ಥಿತಿ ಹೇರಿದ್ರಲ್ಲ ನಮ್ಮ ಇಂದಿರಜ್ಜಿಯವರು, ಆ ಕಾಲದ ಕಥೆಯನ್ನು ಒಂದು 30-35 ಸೆಕೆಂಡಿನ ಕಥೆ ಅಷ್ಟೇ. ಏನೆಲ್ಲ ಆಗಿತ್ತು ಆ ದಿವಸ, ಅಂದರೆ ಆ ಕಾಲಘಟ್ಟದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಹಿಟ್ಲರ್ಗೆ ಹೋಲಿಕೆ ಮಾಡಿ ಇಂದಿರಾ ಗಾಂಧಿ ಅವ್ರನ್ನ ತೋರಿಸಿ AI ಅಲ್ಲಿ ಒಂದು ವಿಡಿಯೋವನ್ನು ಮಾಡಲಾಯಿತು. Today I declare emergency and take the country under my control. June 25th, 1975. The night India lost its voice. Emergency declared. Democracy buried. Fear ruled the streets. Press silenced. Leaders jailed. Freedom stolen. Forced curfews. Forced sterilizations. Forced silence. A nation watched. Helpless. For 21 months, darkness reigned. This was our warning. Never forget. Never again. ಅದನ್ನ ನೋಡ್ತಿದ್ದಂಗೆ ಕೇಳಬೇಕಾ, ಕಾಂಗ್ರೆಸ್ ಅವರಿಗೆ ಕಿಚ್ಚು ಹತ್ಕೊಂತು. ಆ ಕಿಚ್ಚು ಸಣ್ಣ ಪುಟ್ಟ ಕಿಚ್ಚಲ್ಲ, ಧಗ 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 ಅಂತ ಉರಿದೋಯ್ತು. ಏನಾದರೂ ಮಾಡಬೇಕಲ್ಲ ಈ BJP ಅವರಿಗೆ ಅಂದ್ಕೊಂಡು ಸೀದಾ ಅವರ ತಲೆಗೆ ಬಂದಿದ್ದು ಒಂದು ಕೇಸ್ ಹಾಕಿಸಿ FIR ಮಾಡಿಸ್ಬಿಡೋಣ ಅಂತ ಆ ಕೆಲಸವನ್ನು ಮಾಡಿಸ್ತು. ನಾನು ಈ ಕಾಂಗ್ರೆಸ್ ಅವ್ರು ಸಿಕ್ಕಿದ್ರೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೀನಿ. ಏನಪ್ಪ ಅಂತ ಕೇಳಿದ್ರೆ, ಇಡೀ ಭಾರತದಲ್ಲಿ ನಮ್ಮದು ಒಂದೇ ಪಕ್ಷ. ಏನಪ್ಪ ಅಂತ ಕೇಳಿದ್ರೆ, ಸಂವಿಧಾನ ಒಂದಿಷ್ಟು ಆಶಯಗಳನ್ನು ಹಾಕ್ಕೊಟ್ಟಿದೆಯಲ್ಲ, ಇದೇ ದಾರಿಯಲ್ಲಿ ಹೋಗಬೇಕು ಅಂತ ಹೇಳಿದೆಯಲ್ಲ, ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರೋರು, ತೆವಳ್ಕೊಂಡು ಹೋಗ್ತಾ ಇರೋರು ನನ್ನ ಒಂದೇ ಪಕ್ಷ ಅಂತ ಅವರು ಹೇಳ್ಕೊತಾರೆ. ಆ ಸಂವಿಧಾನ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕೊಟ್ಟಿದೆ. ಆದರೆ ಈ ಕಾಂಗ್ರೆಸ್ ಅವರು ಹೇಗೆ ನಡ್ಕೋತಾರೆ ಅಂದರೆ, ಈ ಸಂವಿಧಾನ ಈ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಅನ್ನೋ ಥರದಲ್ಲಿ ಆಡ್ತಾರೆ. ಯಾಕಪ್ಪ ಅಂತ ಕೇಳಿ, ಈಗ BJPಯವರು ಈ ಇಂದಿರಾ ಗಾಂಧಿ ಅವರನ್ನು ಹಿಟ್ಲರ್ ಅವರಿಗೆ ಹೋಲಿಸಿ ಒಂದು AI ವಿಡಿಯೋವನ್ನು ಮಾಡಿದ್ರಲ್ಲ, ಅದರ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. ಆದರೆ ಮೋದಿಯವರಿಗೆ ಕಾಂಗ್ರೆಸ್ ಅವರು ವಾರಕ್ಕೆ 10 ಸಲ ಹಿಟ್ಲರ್ ಅನ್ನಬಹುದಂತೆ. ಇದನ್ನು ಸಾಕಷ್ಟು ನಾಯಕರ ಬಾಯಲ್ಲಿ ನೀವು ಕೇಳಿರ್ತೀರ. ವಿಶೇಷವಾಗಿ ಸಿದ್ದರಾಮಯ್ಯನವರು, ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಹೀಗೆ 10 ಕಾಂಗ್ರೆಸ್ ಲೀಡರ್ ಇದ್ದಾರೆ. ಅಂದರೆ 8 ಜನ ಒಂದಲ್ಲ ಒಂದು ಹಂತದಲ್ಲಿ ಮೋದಿಯವರನ್ನ ಹಿಟ್ಲರ್ ಅವರಿಗೆ ಹೋಲಿಸಿರ್ತಾರೆ. हिटलर भी चुनाव जीत के आया था. हाँ, हिटलर भी चुनाव जीत जाता था. हिटलर चुनाव ऐसे जीतता था कि जर्मनी के पूरे इंस्टीट्यूशंस उसके हाथ में थे. नरेंद्र मोदी 10 साल हिटलर का ही समय था. 10 साल से ज्यादा वो नहीं रह पाया वहां, तो 10 साल तो इनका भी पूरा हुआ. हिटलर ने भी यही किया था. जब हिटलर आया था, हिटलर ने 3 महीने में कर दिया, इन्होंने 10 साल लगा दिया. हिटलर जो था वो पहले बहुत लोकप्रिय हुआ. मोदी हिटलर की राह चलेगा
तो हिटलर की मौत मरेगा, ये याद रख लो मोदी। ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯವಂತೆ. ನಾವು ಹೋಲಿಸೋದೇನು ಅವ್ರನ್ನ ಇಂದಿರಾ ಗಾಂಧಿ ಅವ್ರನ್ನ ಹಿಟ್ಲರ್ ಥರ ತೋರಿಸ್ತೀವಿ ಅಂತ ಒಂದು AI ವಿಡಿಯೋ ಮಾಡಿದ್ರೆ ಅದರ ಮೇಲೆ ಕೇಸ್ ಅಂತೆ, ಅದು ಮಾನಹಾನಿ ಅಂತೆ. ಇದು ಕಾಂಗ್ರೆಸ್ಸಿನ ಡಬಲ್ ಸ್ಟ್ಯಾಂಡ್. ಈ ಹಿಟ್ಲರು ಅಂತ ಹೆಂಗೆ ಗೊತ್ತಾಗ್ಬಿಡುತ್ತೆ? ಹಿಟ್ಲರ್ ಅವರ ಐಡೆಂಟಿಟಿ ಏನಂತ ಕೇಳಿದ್ರೆ ಈ 25 ಪೈಸೆದು ಒಂದು ಕಾಯಿನ್ ಬರ್ತಿತ್ತಲ್ಲ, ಆ ಥರದೊಂದು ಚಿಕ್ಕ ಮೀಸೆ ಇಲ್ಲಿರೋದು, ಅದನ್ನ ಪಾಪ ಇಂದಿರಾ ಗಾಂಧಿ ಅವರ ಮೂಗಿನ ಕೆಳಗಡೆ ಹಾಕಿದ್ದಾರೆ. ಹಾಗೆ ಆ ಕಾಲದಲ್ಲಿ ಜನರಿಗೆ ಇಂದಿರಾ ಗಾಂಧಿಯವರು ಅದೆಷ್ಟು ಕಾಡಿದ್ರು, ಅದೆಷ್ಟು ರಾಕ್ಷಸಿ ಥರ ಕಂಡಿದ್ರು ಅಂತ ತೋರಿಸಿದ್ದಾರೆ. ಹಾಗೆ ಜರ್ನಲಿಸ್ಟ್ಗಳು ಅಂದರೆ ಪತ್ರಕರ್ತರಿಗೆ ಅದೆಷ್ಟು ಹಿಂಸೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ತೋರಿಸಿದ್ದಾರೆ. ಈ ಮೀಡಿಯಾ ಹೌಸ್ಗಳಿಗೆ ಬೀಗವನ್ನು ಹಾಕಿ ಸೀಲ್ ಡೌನ್, ನಮ್ಮ ಕೊರೋನಾ ಟೈಮಲ್ಲಿ ದೇಶವನ್ನು ಕಾಪಾಡೋಕ್ಕೆ ಮೋದಿಯವರು ಹೇಳಿದ್ರಲ್ಲ, ಆ ಸೀಲ್ ಡೌನ್ನ ಆ ಕಾಲದಲ್ಲಿ ಇಂದಿರಾ ಗಾಂಧಿಯವರು ಹಾಕಿದ್ದನ್ನು ತೋರಿಸಿದ್ದಾರೆ. ಹಾಗೆ ಜನಸಾಮಾನ್ಯರನ್ನು ಹೇಗೆ ಜೈಲಿಗೆ ತುಂಬಿದ್ದರು ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಈ ಎಮರ್ಜೆನ್ಸಿ ಮತ್ತು ಹಿಟ್ಲರು ಇದಕ್ಕೆ ಅವಿನಾಭಾವ ಸಂಬಂಧ ಇದೆ. ಯಾಕೆಂದರೆ ಹಿಟ್ಲರು ಸರ್ವಾಧಿಕಾರಿ, ಡಿಕ್ಟೇಟರ್ ಆಗಿದ್ದರು. ಅವರ ದೇಶದಲ್ಲಿ ಅವರ ಮಾತನ್ನು ಬಿಟ್ಟಾಕಿ ಅವರ ಉಸಿರಲ್ಲೇನೋ ಒಂದು ಶಾಸನ ಇದೆ ಅಂದರೆ ಆ ಉಸಿರನ್ನು ಕೂಡ ಯಾರೂ ಮೀರುವಾಗೆ ಇರಲಿಲ್ಲ. ಅಂಥದ್ದನ್ನು ಭಾರತಕ್ಕೆ ಮೊಟ್ಟ ಮೊದಲದಾಗಿ ಹಾಗೆ ಕೊನೆಯದಾಗಿ ಪರಿಚಯಿಸಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು. ಆದರೆ ಆ ಸತ್ಯವನ್ನು ಈಗ ಹೇಳಿದರೆ ಅದು ಮಾನಹಾನಿಯಾಗುತ್ತಂತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಳಗಡೆ ಬರೋದಿಲ್ವಂತೆ. ಇದು ಕಾಂಗ್ರೆಸ್ಸಿನ ಲಾಜಿಕ್ಕು. ನಾನು ತುಂಬ ಸಲ ಹೇಳಿದ್ದೀನಿ, ಈ ಭಾರತದಲ್ಲಿ ಅಂದರೆ ಭಾರತದ ರಾಜಕೀಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಾರಲ್ಲ, ಅವರಷ್ಟು ಟೀಕೆಯನ್ನು, ಅವಹೇಳನವನ್ನು, ದ್ವೇಷವನ್ನು ಕಂಡ ರಾಜಕಾರಣಿ ಇನ್ನೊಬ್ಬರಿಲ್ಲ, ಇರೋಕ್ಕೆ ಸಾಧ್ಯವೇ ಇಲ್ಲ, ಮುಂದೆ ಕೂಡ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಅವರು ಬಂದ ಹಾದಿ ಆಗಿದೆ, ನಡೆದುಕೊಂಡು ಬರ್ತಾ ಇರೋ ರೀತಿ ಆ ಥರ ಇದೆ. ಈ ವಿಪಕ್ಷಗಳಿಗೆ ಗೆಲುವು ಅನ್ನೋದು ಮರೀಚಿಕೆ ಅಂತಾರಲ್ಲ, ಬಿಸಿಲು ಅಂತಾರಲ್ಲ, ಅಗೋ ಅಲ್ಲಿದೆ ಅಂತ ಹೋಗೋದಂತೆ, ಅಲ್ಲಿ ಹೋದರೆ ಇಲ್ಲವೇ ಇಲ್ಲ. ಆ ಥರ ಅವರು ಆಡಳಿತ ಕೊಟ್ಟರೆ ವಿಪಕ್ಷಗಳಿಗೆ ದ್ವೇಷ ಮಾಡದೆ ಇನ್ನೇನು ಪ್ರೀತಿ ಮಾಡೋಕ್ಕೇನಾದರೂ ಆಪ್ಷನ್ ಇದೆಯೇನ್ರಿ? ಹಾಗಾಗಿ ಮೋದಿ ಮೇಲೆ ವಿಷ ಕಾರುವಂತಹ ವಿಷದ ಹುಳುಗಳು ಈ ಭಾರತದ ರಾಜಕೀಯದಲ್ಲಿ ವಿಶೇಷವಾಗಿ ಬೇರೆ ಬೇರೆ ಪಕ್ಷಗಳಲ್ಲಿ ದಂಡಿಯಾಗಿ ಸಿಗ್ತವೆ. ಒಂದು ವೇಳೆ ಈ ಮೋದಿಯವರು ಇಂದಿರಾ ಗಾಂಧಿಯವ್ರ ಥರ ಅದನ್ನೆಲ್ಲ ನೋಡಿ ಅದನ್ನೆಲ್ಲ ಕೇಳಿ ತಲೆ ಕೆಟ್ಟು ನಾನು ಕೂಡ ಸರ್ವಾಧಿಕಾರಿ ಆಗ್ತೀನಿ ಅಂತ ಆಗಿದ್ದಿದ್ದರೆ ಬಹುಶಃ ಭಾರತ ಇನ್ನಷ್ಟು ಚೆನ್ನಾಗಿರ್ತಾ ಇತ್ತು. ಈ ದೇಶದ್ರೋಹಿ ಭಾರತೀಯರು ಅಂತ ಇದ್ದಾರಲ್ಲ ನಮ್ಮೊಳಗೇನೆ, ಈ ಪಾಕಿಸ್ತಾನ ಕ್ರಿಕೆಟಲ್ಲಿ ಗೆದ್ದರೆ ಖುಷಿ ಪಡೋರು, ಅಲ್ಲೆಲ್ಲೋ ಕಾಶ್ಮೀರದಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಟೆರರ್ ಅಟ್ಯಾಕ್ ಆದಾಗ ಆಗ ದೇಶದ ಪರವಾಗಿ ನಿಲ್ಲದೆ ಇಲ್ಲ ಮೋದಿ ಸರಿ ಇಲ್ಲ ಅಂತ ಹೇಳೋರು, ಈ ಥರವ್ರನ್ನೆಲ್ಲ ಮೋದಿ ಈ ಹಿಸ್ಕಾಕೋದು ಅಂತಾರಲ್ಲ ಆ ಥರ ಮಾಡಬೇಕಿತ್ತು. ಆಗ ದೇಶ ಇನ್ನಷ್ಟು ಶಾಂತಿಯಿಂದ ಇರ್ತಾ ಇತ್ತೇನೋ. ಆದರೆ ಇಂಥ ಮೋದಿಯನ್ನು, ಇಷ್ಟೊಂದು ದ್ವೇಷವನ್ನು ಸ್ವೀಕಾರ ಮಾಡಿದ ಮೋದಿ ಭಾರತದ ವಿಕಾಸದ ಬಗ್ಗೆ ಯೋಚನೆ ಮಾಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ತಾರೆ. ಈ ಭಾರತದಲ್ಲಿ ಅತಿ ಹೆಚ್ಚು ಯಾರಾದರೂ ಹೆಚ್ಚು ದುಡಿತಾ ಇದ್ದರೆ ಈ ತಾಸುಗಳ ಲೆಕ್ಕದಲ್ಲಿ ಅವರೇ ಅನ್ನೋದು ಅವರ RTI ಹಾಕಿದರೆ ಬರುತ್ತೆ. ಆದರೆ ಮೋದಿಯವರು ಸರ್ವಾಧಿಕಾರಿ ಅಂತೆ, ಅವರ ವಿರುದ್ಧ ಯಾರು ಮಾತಾಡಿದ್ರು ಕೂಡ ಜಯಿಸ್ಕೊಳ್ತಾರಂತೆ. ಬಟ್ ಭಾರತಕ್ಕೆ ಎಮರ್ಜೆನ್ಸಿ ಹಾಕಿದವರನ್ನು ಹಿಟ್ಲರ್ಗೆ ಹೋಲಿಕೆ ಮಾಡಿದ್ರೆ ಕೇಸ್ ಹಾಕಿಸ್ತಾರಂತೆ. ತುರ್ತು ಪರಿಸ್ಥಿತಿ ಬಗ್ಗೆ ಯಾರು ಜಾಸ್ತಿ ಹೇಳೋದೇ ಬೇಡ. ಯಾಕೆಂದರೆ ನಾವು ಓದಿ ಹಾಗೆ ಸಿನಿಮಾ ಮೂಲಕ ಹಾಗೆ ನಮ್ಮ ಹಿರಿಯರ ಮೂಲಕ ಕೇಳಿ ತಿಳಿದಿದ್ದೀವಿ. ಅನೇಕರು ನಮ್ಮಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಹೋರಾಡಿ ಜೈಲಿಗೆ ಹೋಗಿ ಬಂದವರು ಇದ್ದಾರೆ. ಅದು ಜೂನ್ 25, 1975 ಇಂದಿರಾ ಗಾಂಧಿಯವರು ಬಂಧನ ಭೀತಿಯಿಂದ ಅವರು ದೇಶಕ್ಕೆ ಎಮರ್ಜೆನ್ಸಿನ ಹೇರಿದರು. ಅಂದರೆ ಈ ಪ್ರಧಾನಿ ಸಚಿವಾಲಯ ಅಂತ ಇರುತ್ತಲ್ಲ, ಅಲ್ಲಿಂದ ಏನು ನೋಟಿಫಿಕೇಷನ್ ಹೋಗುತ್ತೆ ಅದನ್ನು ಪೊಲೀಸರು ಹಾಗೆ ಮಿಲಿಟ್ರಿ ಹಾಗೆ ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಪ್ರತಿಭಟನೆ ಮಾಡೋಂಗಿಲ್ಲ. ಪ್ರೆಸ್ಗಳು ಅವರಿಗೆ ಮನಸ್ಸಿಗೆ ತೋಚಿದ್ದನ್ನು ಅಥವಾ ಈ ಸರ್ಕಾರವನ್ನು ವಿರೋಧಿಸಿ ಬರೆಯಂಗಿಲ್ಲ. ಸಚಿವಾಲಯದಿಂದ ಏನು ಪ್ರತಿಯೊಂದು ಪೇಪರ್ಗಳು ಮುದ್ರಣ ಇರುತ್ತಲ್ಲ ಅದು ನೋಡುತ್ತೆ, ರಿವೈಸ್ ಆಗುತ್ತೆ, ಅದನ್ನೇ ಜನರ ಕೈಗೆ ತಲುಪಿಸಬೇಕು. ಇಂಥದ್ದೊಂದು ಕಠಿಣ ಕಾನೂನು ಇತ್ತು. ಹಾಗೆ ಜನ ಬೀದಿಗೂ ಬಂದರು, ಇಂದಿರಾ ಗಾಂಧಿ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು. ಜನರಿಗೆ ಏನು ಸಿಕ್ತು? ಲಾಠಿ ಏಟು ಸಿಕ್ತು, ಹಾಗೆ ಜೈಲಿಗೆ ತುಂಬಿದ್ರು. ಎಷ್ಟೋ ಮಂದಿ ಹೋರಾಟಗಾರರನ್ನು ಈ ಹೌಸ್ ಅರೆಸ್ಟ್ ಅಂತಾರಲ್ಲ ಅದರಲ್ಲಿ ಇಡಲಾಯಿತು. ಅವರೆಲ್ಲ 10, 20, 100, 200 ಸಂಖ್ಯೆಯಲ್ಲಿ ಇರಲಿಲ್ಲ. ಇಡೀ ದೇಶಾದ್ಯಂತ ಅದೊಂದು ಕರಾಳವಾದ ದಿನಗಳು ಚಾಲ್ತಿಯಲ್ಲಿದ್ದವು. 21 ತಿಂಗಳು, ಆಲ್ಮೋಸ್ಟ್ 2 ವರ್ಷ
ಭಾರತವನ್ನು ಈ ಭೂಲೋಕದ ಸ್ವರ್ಗ ಅಂತ ಕರೆಯೋ ಭಾರತವನ್ನು ನರಕ ಮಾಡಿದ್ರಲ್ಲ ಇಂದಿರಾ ಗಾಂಧಿಯವರು, ಅವರನ್ನು ಹಿಟ್ಲರ್ ಅಂತ ಕರೀದೆ ಇನ್ನೇನಂತ ಕರಿಬೇಕು, ಸೂಪರ್ ಸ್ಟಾರ್ ಅಂತಲ್ಲ. ಯಾರಿಗೆ ಇದು ಕೆಟ್ಟಿದೆಯಲ್ಲ ಅಂಥವ್ರು ಮಾತ್ರ ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿಯನ್ನು ಸಮರ್ಥಿಸಿಕೊಂಡು ಬರೋಕ್ಕೆ ಸಾಧ್ಯ. ಕಾಂಗ್ರೆಸ್ ಅವರು ಸಾಕಷ್ಟು ಸಲ ಈ ತುರ್ತು ಪರಿಸ್ಥಿತಿಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅದು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮಾಡಿದ್ದು, ಅದು ದೇಶದ ಪ್ರಗತಿಗಾಗಿ ಮಾಡಿದ್ದು. ಇಂಥದ್ದು ನಾಲಾಯಕ್ಕು ಹೇಳಿಕೆಗಳನ್ನು ಕಾಂಗ್ರೆಸ್ ಕೊಟ್ಕೊಂಬಂತು. ಹಾಗೆ ಆ ಪಕ್ಷಕ್ಕೆ ಹಾಗೂ ಗಾಂಧಿ ಫ್ಯಾಮಿಲಿಗೆ ನಾವೆಂಥ ಪ್ರೋ ಮ್ಯಾಕ್ಸ್ ಗುಲಾಮ್ರು ಅಂತ ತೋರಿಸಿಕೊಂಡು ಬಂತು. ಯಾರು ಹೇಳ್ತಾರೆ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ನಡುಬೀದಿಲಿ, ತುರ್ತು ಪರಿಸ್ಥಿತಿ ಬಂದಿದ್ದು ಪ್ರಜಾಪ್ರಭುತ್ವವನ್ನು ಕಾಪಾಡೋಕಂತೆ. ಇಂಥದ್ದನ್ನು ಭಾರತೀಯರು ನಂಬ್ತಾರೆ ಅಂದ್ಕೊಂಡಿದ್ರಲ್ಲ, ಅದು ಕಾಂಗ್ರೆಸ್ ಮಾಡಿಕೊಂಡ ಎಡವಟ್ಟಾಗಿತ್ತು. ಈಗ ಈ ಕಾಂಗ್ರೆಸ್ ಅವರು BJPಯವರ ಈ ಇಂದಿರಾ ಗಾಂಧಿ ಅಂದರೆ ಇಂಡಿಯಾ ಅಲ್ಲ, ಇಂದಿರಾ ಗಾಂಧಿ ಅಂದರೆ ಹಿಟ್ಲರ್ ಅನ್ನೋ ಒಂದು ವಿಡಿಯೋಕ್ಕೆ FIR ಹಾಕ್ಸಿದೆಯಲ್ಲ, ಹಾಗಿದ್ರೆ ಮೋದಿ ಎಷ್ಟು ಜನರ ಮೇಲೆ FIR ಹಾಕಿಸ್ಬೇಕಿತ್ತು? ಆಗಲೇ ಹೇಳ್ದಂಗೆ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ಹಾಗೆ ಚಿಲ್ಟು ಪಿಲ್ಟು ಕಾಂಗ್ರೆಸ್ MLAಗಳು MP ಗಳು ಹಾಗೆ ಮಂತ್ರಿಗಳು ಇದ್ದಾರಲ್ಲ, ಎಲ್ಲರೂ ಕೂಡ ಮೋದಿ ವಿರುದ್ಧ, ಮೋದಿ ಹಿಟ್ಲರು, ಇಲ್ಲಿ ಸರ್ವಾಧಿಕಾರಿ ಆಡಳಿತ, ಈ ಭಾರತದಲ್ಲಿ ಅಘೋಷಿತ ಎಮರ್ಜೆನ್ಸಿ ಇದೆ ಎಲ್ಲ ಪುಂಕೊಂಡು ಬಂದರು. हिटलर भी चुनाव जीत के आया था. हाँ, हिटलर भी चुनाव जीत जाता था. हिटलर चुनाव ऐसे जीतता था कि जर्मनी के पूरे इंस्टीट्यूशंस उसके हाथ में थे. नरेंद्र मोदी 10 साल हिटलर का ही समय था. 10 साल से ज्यादा वो नहीं रह पाया वहां, तो 10 साल तो इनका भी पूरा हुआ. हिटलर ने भी यही किया था. जब हिटलर आया था, हिटलर ने 3 महीने में कर दिया, इन्होंने 10 साल लगा दिया. हिटलर जो था वो पहले बहुत लोकप्रिय हुआ. मोदी हिटलर की राह चलेगा तो हिटलर की मौत मरेगा, ये याद रख लो. ಮೋದಿ ಮನ್ಸು ಮಾಡಿದ್ದಿದ್ರೆ ಮಾನನಷ್ಟ ಮೊಕದ್ದಮೆ ಹಾಕಬಹುದಿತ್ತು. ಆದರೆ ಮೋದಿಗೆ ಟೈಮೇ ಇಲ್ಲ. ಹಾಗೆ ನರಿಯ ಕೂಗು ಗಿರಿಯ ಮುಟ್ಟಲ್ಲ ಅಂತಾರಲ್ಲ, ಆ ಥರ ಮೋದಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರಪ್ಪ, ಈ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಂತ. ಅಂದರೆ ಮೋದಿ ಹಿಟ್ಲರ್ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಅಘೋಷಿತ ತುರ್ತು ಪರಿಸ್ಥಿತಿ ಅಂದರೆ ಏನು? ಸೇಮ್ ಇಂದಿರಾ ಗಾಂಧಿ ಕಾಲದಲ್ಲಿ ಇತ್ತಲ್ಲ, ಅದನ್ನು ಈಗ ಘೋಷಣೆ ಮಾಡಲಿಲ್ಲ. ಆದರೆ ಮೋದಿಯವರು ಸರ್ವಾಧಿಕಾರಿಯಂತೆ, ಡಿಕ್ಟೇಟರ್ ಅಂತೆ, ಹಿಟ್ಲರ್ ಅಂತೆ ವರ್ತನೆ ಮಾಡ್ತಿದ್ದಾರೆ ಅನ್ನೋದು ಖರ್ಗೆ ಅವರ ಮಾತು. ಹಾಗೆ ಕಾಂಗ್ರೆಸ್ನ ಗಟ್ಟಿಯಾದ ನಿಲುವು. ಅವರು ವಾರಕ್ಕೆ 10 ದಿವಸ ಹೇಳಿಲ್ಲ ಅಂದರೆ ಅದು ಅವ್ರು ತಿಂದಿದ್ದು ಕರ್ಗದೇ ಇಲ್ಲ. ಬೇಕಾದ್ರೆ ಅದು ಇಂದಿರಾ ಕ್ಯಾಂಟೀನಲ್ಲೇ ತಿನ್ಕೊಂಬಂದಿರಲಿ, ಜೀರ್ಣ ಆಗಲ್ಲ. ಈಗ ಅಘೋಷಿತ ತುರ್ತು ಪರಿಸ್ಥಿತಿ ದೇಶದಲ್ಲಿ, ದೇಶದ ಚಿಂತೆ ಆಮೇಲೆ ಮಾಡೋಣ. ಫಸ್ಟು ನಾವು ರಾಜ್ಯಕ್ಕೆ ಬರೋಣ. ಕಾಂಗ್ರೆಸ್ ಹೇಗೆ ನಡೆದುಕೊಳ್ತಾ ಇದೆ, ಸರ್ವಾಧಿಕಾರ ಅಂದರೆ ಏನು ಅನ್ನೋದನ್ನು BJP ನೋಡಿ ಕಲಿಬೇಕು, ಮೋದಿಯವರು ತಿಳ್ಕೋಬೇಕು ಅನ್ನೋ ಥರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ತೋರಿಸ್ತಾ ಇದೆ. ನಿಮಗೆ ಒಂದೊಂದು ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ಕುಂದಾಪುರದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರದ್ದು ಒಂದು ಪ್ರೋಗ್ರಾಮ್ ಇತ್ತು. ಅಲ್ಲಿ ಪೊಲೀಸರಿಂದ ಒಂದು ಸುತ್ತೋಲೆ ಬರುತ್ತೆ. ಏನಂತ? ಯಾವುದನ್ನು ಮಾತಾಡಬೇಕು, ಎಷ್ಟನ್ನು ಮಾತಾಡಬೇಕು, ಯಾರದ್ದೆಲ್ಲ ಹೆಸರು ತಗೋಬಾರ್ದು, ಇದನ್ನು ಪೊಲೀಸ್ ಇಲಾಖೆ ಮೂಲಕ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಸರ್ಕಾರ ಕಳಿಸುತ್ತೆ. ಸೊ ಅಲ್ಲಿಗೆ ಅವರು ಮಧ್ಯಾಹ್ನಕ್ಕೆ ಏನನ್ನು ತಿನ್ನಬೇಕು, ರಾತ್ರಿ ಏನನ್ನು ತಿನ್ನಬೇಕು ಅಂತ ಒಂದು ಮೆನು ಕಾರ್ಡು ಕೊಟ್ಬಿಡಿ. ಅವರಿಗಿಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯನೇ ಇಲ್ವಾ? ಬದುಕೋ ಹಕ್ಕನ್ನು ಇಲ್ಲಿ ಸಂವಿಧಾನ ಕೊಟ್ಟಿಲ್ವಾ? ನೀವು ಹೇಳಿದ್ದನ್ನು ಪಾಲಿಸ್ಕೊಂಡು, ನೀವು ಹೇಳಿದ್ದನ್ನು ಮಾತಾಡ್ಕೊಂಡು ಇರೋಕೆ ಅವರಿರೋದು. ಇದನ್ನು ಅಘೋಷಿತ ತುರ್ತು ಪರಿಸ್ಥಿತಿ ಅಲ್ಲದೆ ಇನ್ನೇನು ಕರಿತೀರಾ ಖರ್ಗೆ ಅವರೇ? ಹಾಗೆ ಅವ್ರು ಮಾತ್ರ ಅಲ್ಲ, ಇನ್ನೊಂದು ಚೂರು ಹಿಂದೆ ಹೋದರೆ ಈ ಸದನದಲ್ಲಿ ಏನೋ ಬೈದುಬಿಟ್ರು ಅಂತ ತಪ್ಪಾಗಿ ಕೇಳಿಸಿಕೊಂಡ ಶಬ್ದಕ್ಕೆ CT ರವಿಯವರನ್ನು ಈ ಸರ್ಕಾರ ಹೇಗೆ ನಡೆಸಿಕೊಳ್ತು? ವಿಧಾನಸೌಧದೊಳಗೇನೆ ಪೊಲೀಸರು ನುಗ್ಗಿ ಬಂದರು, ಎತ್ಕೊಂಡು ಹೋದರು. ಅದರ ಜೊತೆಗೆ ಈ ಶಾಸಕಿಯೊಬ್ಬರಿದ್ರಲ್ಲ, ಅವರ ಬೆಂಬಲಿಗರು ವಿಧಾನಸೌಧದೊಳಗೆ ಈ ಮಾವನ ಮನೆಗೆ ಬಂದಂಗೆ ಬರ್ತಾರೆ, CT ರವಿ ಮೇಲೆ ಹಲ್ಲೆ ಮಾಡ್ತಾರೆ. ಅದಕ್ಕೆ ಭದ್ರತಾ ವೈಫಲ್ಯ ಅನ್ನೋದು ಬರೋದೇ ಇಲ್ಲ. ಅಲ್ಲಿಯ ಭದ್ರತಾ ವೈಫಲ್ಯ ಆಗಿದೆ. ಹಾಗೆ CT ಅವರಿಗೆ ಥಳಿತವಾಗಿದೆ. ಸರ್ಕಾರ ದಿವ್ಯ ಮೌನಕ್ಕೆ ಹೋಗಿದೆ. ಅದಾದಮೇಲೆ ಏನಾಯಿತು? CT ರವಿಯವರನ್ನು ಅವರು ನೀಡಿರುವ, ಅವರು ಕೊಟ್ಟಿರುವ ಆರೋಪದಂತೆ ಎನ್ಕೌಂಟರ್ ತಲೆಯಲ್ಲಿ ಇಟ್ಕೊಂಡು ಯಾವುದ್ಯಾವುದೋ ಊರಲ್ಲಿ, ಯಾವುದ್ಯಾವುದೋ ಹಳ್ಳಿಯಲ್ಲಿ, ಯಾವುದ್ಯಾವುದೋ ಗಲ್ಗಲೆಯಲ್ಲಿ ಸುತ್ತಿಸಿಕೊಂಡು ಬೆಂಗಳೂರಿಗೆ ಕರ್ಕೊಂಬರೋಕ್ಕೆ ಪ್ಲ್ಯಾನ್ ಆಗುತ್ತೆ. ಖುದ್ದು ಅವರೇ ಹೇಳಿದ್ದಾರೆ, ನನ್ನನ್ನು ಎನ್ಕೌಂಟರ್ ಮಾಡೋಕ್ಕೆ ಈ ಸರ್ಕಾರ ಯತ್ನ ಮಾಡ್ತಾ ಇದೆ ಅಂತ.
ಇದಲ್ವಾ ತುರ್ತು ಪರಿಸ್ಥಿತಿ, ಇದಲ್ವಾ ಅಘೋಷಿತ ತುರ್ತು ಪರಿಸ್ಥಿತಿ? ಏನೋ ಒಂದು ಘೋಷಣೆ ಬಾಕಿ ಅಲ್ವಾ ಅಂತ RCB ಸಂಬಂಧ ಇಲ್ದಿರೋ RCB ಈವೆಂಟೇ ಮಾಡ್ತೀರಂತೆ. ಅದೇ ಮೆಟ್ಲ ಮೇಲೆ ಒಂದು ಈವೆಂಟ್ ಮಾಡಿಬಿಡಿ, ಇಲ್ಲ ಕರ್ನಾಟಕದಲ್ಲಿ ನಾವಿರೋ ತನಕ ತುರ್ತು ಪರಿಸ್ಥಿತಿ ಇದೆ ಅಂತ ಒಂದು ಘೋಷಣೆ ಮಾಡಿಬಿಡಿ. ಈ ತುರ್ತು ಪರಿಸ್ಥಿತಿ 6ನೇ ಗ್ಯಾರಂಟಿ ಕೂಡ ಆಗ್ಬಿಡ್ಲಿ. ಅಷ್ಟೇ ಅಲ್ಲ, ಅಲ್ಲಿ ಪುನೀತ್ ಕೆರೆಹಳ್ಳಿ ಅಂತ ಅವ್ರದ್ದೊಂದು ರಾಷ್ಟ್ರ ರಕ್ಷಣಾ ಪಡೆ ಅಂತ ಇದೆ, ಅಲ್ಲಿ ಗೋರಕ್ಷಣೆಗಳ ಕೆಲಸ ಆಗುತ್ತೆ. ಅವರು ಗೋರಕ್ಷಣೆಗೆ ಹೋದಾಗ ಅವರ ಮೇಲೆಯೇ ಕೇಸ್ ಆಗುತ್ತೆ, ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಇದಲ್ವಾ ತುರ್ತು ಪರಿಸ್ಥಿತಿ? ಅಲ್ಲಿ ತುಮಕೂರಲ್ಲಿ ಶಕುಂತಲಾ ನಟರಾಜ್ ಅಂತ ಅವ್ರನ್ನ ರಾತ್ರೋರಾತ್ರಿ ಹೋಗಿ ಯಾವುದೋ ಒಂದು ಪಿಟಿ ಕೇಸ್ ಮೇಲೆ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಬರಲಾಗುತ್ತೆ. ಹಾಗೆ ಈ ಚಾಳಿ 2018ರಿಂದನೂ ಇತ್ತು. ಪತ್ರಕರ್ತರೊಬ್ಬರನ್ನ ಸಂತೋಷ್ ತಮ್ಮಯ್ಯ ಅಂತ ಅವರು ಏನೋ ಬರೆದ್ರು, ಅದೇನೋ ಕೇಸ್ ಆಯಿತು ಅಂತ ರಾತ್ರೋರಾತ್ರಿ ಮಧ್ಯರಾತ್ರಿ 11:30ಗೆ ಅವರು ಮನೆಗೆ ಹೋಗ್ತೀರಾ, ಬಾಗಿಲನ್ನು ಒಡ್ಕೊಂಡು ಅವರನ್ನು ಉಟ್ಟ ಬಟ್ಟೆಯಲ್ಲಿ ಅರೆಸ್ಟ್ ಮಾಡಿಕೊಂಡು ಬರ್ತೀರಾ. ಕಾಂಗ್ರೆಸ್ ಇದ್ದಾಗೆಲ್ಲ ಅಘೋಷಿತ ತುರ್ತು ಪರಿಸ್ಥಿತಿ ಯಾವಾಗಲೂ ಜಾರಿ ಇರುತ್ತೆ. ಈ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಲ್ಲ, ಇಂಥ ಹೆಸರನ್ನು ನಾನು ಇಂಥವ್ರ ಮೇಲೆ ಪ್ರಮಾಣ ಮಾಡಿಕೊಂಡು ಮುಖ್ಯಮಂತ್ರಿ ಆಗ್ತಾ ಇದ್ದೇನೆ, ಉಪಮುಖ್ಯಮಂತ್ರಿ ಆಗ್ತಾ ಇದ್ದೇನೆ ಅಂತ ಅಲ್ಲಿಂದಲೇ ಶುರುವಾಗುತ್ತೆ ಅಘೋಷಿತ ತುರ್ತು ಪರಿಸ್ಥಿತಿ. ಅನೌನ್ಸ್ಮೆಂಟ್ ಒಂದೇ ಬಾಕಿ ಇದೆ. ಹಾಕಿಸಿ ಪೇಪರಲ್ಲಿ ದೊಡ್ಡಕ್ಕೆ ಫುಲ್ ಪೇಜು ಫ್ರಂಟ್ ಪೇಜು ಎಲ್ಲ ಕೊಡ್ತಾ ಇರ್ತಿರಲ್ಲ, ಅದು ಯಾವುದೋ ನಾಯಕನ ಬರ್ಡೇ ಇದೆಯಂತೆ, ಶುಭ ಕೋರುವವರು ಅಂತ ದೊಡ್ಡದಾಗಿ ಫೋಟೋ ಹಾಕ್ತಿರಲ್ಲ, ಅದೇ ಥರ ನಿಮ್ಮದೊಂದು ಹಾಕಿ ನಮ್ಮಲ್ಲಿ ತುರ್ತು ಪರಿಸ್ಥಿತಿ ಶುರುವಾಗಿದೆ, ಜನರು ಸ್ವಲ್ಪ ತಾಳ್ಮೆಯಲ್ಲಿ ಹಾಗೂ ಹುಷಾರಾಗಿ ಇರಬೇಕಾಗಿ ವಿನಂತಿ. ನಮ್ಮ ವಿರುದ್ಧ ಮಾತಾಡಿದರೆ ಗಡೀಪಾರು ಮಾಡ್ತೀವಿ, ನಮ್ಮ ವಿರುದ್ಧ ಏನಾದರೂ ಕೆಮ್ಮಿದರೆ ಅರೆಸ್ಟ್ ಮಾಡಿಸ್ತೀವಿ, ನಮ್ಮ ವಿರುದ್ಧ ಮಾತಾಡಿದರೆ ಗೃಹ ಬಂಧನ ಮಾಡಿಸ್ತೀವಿ. ಯಾಕ್ರಿ ಖರ್ಗೆ ಅವರೇ, ಕಲಬುರಗಿಯಲ್ಲಿ ಏನಾಯಿತು? ಛಲವಾದಿ ನಾರಾಯಣ ಸ್ವಾಮಿ ಅವರ ವಿಚಾರಕ್ಕೆ ನಿಮ್ಮ ಸರ್ಕಾರ ಹೇಗೆ ನಡೆದುಕೊಳ್ತು ಗೊತ್ತಿಲ್ವಾ? ಅದು ತುರ್ತು ಪರಿಸ್ಥಿತಿಯ ಭಾಗವಲ್ವಾ? ನಿಮಗೆ ದೇಶ ಚಿಂತೆ ಮಾಡಿ ನೀವು AICC ಅಧ್ಯಕ್ಷ ಆಗಿರಬಹುದು, ಆದರೆ ನಿಮ್ಮ ಮೂಲ ಕರ್ನಾಟಕ, ನಿಮ್ಮ ರಾಜ್ಯವನ್ನು ಇಲ್ಲಿ ಫಸ್ಟ್ ಕ್ಲೀನಾಗಿ ಇಟ್ಕೊಂಡು ಆಮೇಲೆ ದೇಶದ ಚಿಂತೆ ಬೇಕಾದರೂ ಮಾಡಿ, ದೇಶದ ಬಗ್ಗೆ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಆದರೆ ಒಂದು ಆರೋಪವನ್ನು ಮಾಡುವಾಗ, ಸರ್ವಪ್ರಿಯ ಪ್ರಧಾನಿಯ ಬಗ್ಗೆ ಆರೋಪವನ್ನು ಮಾಡುವಾಗ, ಈ ದೇಶದ ಜನ ಭಕ್ತಿಯಿಂದ ಪೂಜಿಸೋ ಭಾರತದ ವ್ಯವಸ್ಥೆ ಬಗ್ಗೆ ಮಾತಾಡುವಾಗ ಒಂದಿಷ್ಟು ಹುರುಳಿ ಇರಲಿ. ಇಲ್ಲದ್ರೆ ಈ ಬೀಜ ಇಲ್ಲದೋ ಹುರುಳಿ ಬೀಜ ಆಗ್ಬಿಡ್ತೀರಾ. ಅಂದರೆ ನಿಮ್ಮ ಮಾತು ಆಗಾಗ್ಬಿಡುತ್ತೆ ಅಂತ. ಏನಂತೀರಾ? ಜೈ ಶ್ರೀರಾಮ್.